ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಮಿತ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಹೋಮ್ ಟೌನ್ ಅಂದ್ರೆ ನಾವು ಹುಟ್ಟು ಬೆಳೆದಿದ್ದ ಊರೆಲ್ಲ ಇದೆಯಲ್ಲ, ನಮ್ಮೊಂಥರ ಸ್ಪೆಷಲ್. ಸೊ ಆ ಊರಲ್ಲೂ ಕೂಡ ನಮ್ದೇ ಆದಂತ ಒಂದು ಫೇವ್ರೆಟ್ ಸ್ಪಾಟ್ ಅನ್ನೋದಿರುತ್ತೆ. ಅಂದ್ರೆ ನಾವು ಎವ್ರಿ ಟೈಮ್ ಊರಿಗೆ ಹೋದಾಗ ಆ ಸ್ಪಾಟ್ ನ ವಿಸಿಟ್ ಮಾಡಲೇಬೇಕು, ಅಥವಾ ಊರಲ್ಲಿ ಇದ್ದಾಗ ನಾವು ಬೇಜಾರಾದಾಗ, ಖುಷಿ ಆದಾಗ, ಏನೋ ಒಂದು ಇವೆಂಟ್ ಆದಾಗ ಲೈಫಲ್ಲಿ ಆ ಸ್ಪಾಟಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡೋದಾಗ್ಲಿ, ಆ ಸ್ಪಾಟಲ್ಲಿ ಹೋಗಿ ಅದು ನಮ್ಮ ಮರೆಯೋದಾಗ್ಲಿ ಟ್ರೈ ಮಾಡ್ತೀವಿ. ಸೊ ಅಂತ ಒಂದು ಸ್ಪಾಟ್ನ ನಿಮಗೆ ತೋರಿಸ್ತೀನಿ ನಾನು, ಬಿಕಾಸ್ ಆ ಸ್ಪಾಟ್ ನನಗೆ ತುಂಬಾ ಇಷ್ಟ. ನನಗೆ ನನ್ನ ಬೆಸ್ಟ್ ಫ್ರೆಂಡ್ಗೆ ಎಲ್ಲ ಬಿಕಾಸ್ ಇಷ್ಟ ಆಯ್ತಾ. ಸೊ ಅದೊಂದು ಸ್ಪಾಟ್ನ ನಿಮ್ಗೆ ತೋರಿಸ್ಬೇಕು ಅನ್ನೋ ಚಿಕ್ಕ ಪ್ರಯತ್ನ ಇದು ವಿಡಿಯೋದಲ್ಲಿ. ಸೊ ನಮ್ಮೂರು ಬಂದು ಒಂದು ಕರಾವಳಿ ಪ್ರದೇಶದಲ್ಲಿ ಇರೋದಲ್ವಾ. ಸೊ ನಮ್ಮನೆಯಿಂದ ಬೀಚ್ಗೆ ಒಂದು 2.5 ಕಿಲೋಮೀಟರ್ ಆಗ್ಬೋದು. ಸೊ ಈ ಸ್ಪಾಟು ಅಷ್ಟೇ, ಬಂದು ಬೀಚ್ ಹತ್ರ ಇರೋದು ಆಯ್ತಾ ಸ್ಪಾಟು. ಅದೇ ಇಲ್ಲಿ ಮನೆಯಿಂದ ಹೋಗ್ತಾ ಹಾಗೆ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಸೊ ಸ್ಪಾಟ್ ಆಕ್ಚುಲಿ ನನ್ನ ಪ್ರಕಾರ ಒನ್ ಆಫ್ ದಿ ಬೆಸ್ಟ್ ಸ್ಪಾಟ್ಸ್ ನನ್ನ ಲೈಫಲ್ಲಿ. ನಿಮ್ಗೇನು ಅನ್ಸುತ್ತೆ ಅಂತ ನೀವೇ ವಿಡಿಯೋ ನೋಡಿ ಲಾಸ್ಟ್ ಕಮೆಂಟ್ ಮಾಡಿ. ಓಕೆ, ಸರಿ. ಸೊ ಇದು ನಮ್ಮ ಮನೆಯ ರೋಡ್ ಆಯ್ತಾ, ಕ್ರೇಜಿಯಸ್ ರೋಡ್. ₹500 ಕಣ. ಸರಿ, ಪೆಟ್ರೋಲ್ ಹಾಕ್ತಿದ್ದಾಯಿತು. ಇವಾಗ ಆದಷ್ಟು ಬೇಗ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡ್ಕೋಬೇಕು, ಬಿಕಾಸ್ ಇದು ಸೆಕೆಂಡ್ ಅಟೆಂಪ್ಟ್ ನಂದು ವಿಡಿಯೋ ಮಾಡ್ತಿರೋದು. ನೆನ್ನೆ ಹೋಗಿದ್ದೆ, ನೆನ್ನೆ ವಿಡಿಯೋ ಮಾಡ್ತಾ ಕತ್ಲಾಗ್ಬಿಡ್ತು. ಸೊ ಅರ್ಧ ವಿಡಿಯೋ ಬೆಳಕಲ್ಲಿ, ಅರ್ಧ ವಿಡಿಯೋ ಕತ್ತಲ್ಲಿ ಸರಿಯಾಗಲ್ಲ ಅಂತ ಇವತ್ತು ಸ್ವಲ್ಪ ಬೇಗ ಹೋಗಿ ಮಾಡೋಣ ಅಂದ್ಕೊಂಡೆ, ಹಿಂಗಾಗೋಯ್ತು. ಸೊ ಇಲ್ಲಿಂದ ಒಳಗೆ ಹೋಗ್ಬೇಕು. ಇವಾಗ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗ್ಬೋದು. ಆಲ್ರೆಡಿ ಲೇಟ್ ಆಯಿತಾ, ಅದಕ್ಕೆ ಸ್ವಲ್ಪ ಜಾಸ್ತಿ ಫಾಸ್ಟಾಗಿ ಓಡಿಸ್ತಾ ಇದ್ದೀನಿ. ರ್ಯಾಶ್ ಆಗಿ ಓಡಿಸ್ತಿಲ್ಲ, ಫಾಸ್ಟಾಗಿ ಓಡಿಸ್ತಾ ಇದ್ದೀನಿ. ದಟ್ಸ್ ಎ ಡಿಫ್ರೆನ್ಸ್. ಬೆನ್ ಆಲ್ರೆಡಿ ನೋವ್ತಾ ಇದೆ ನನಗೆ, ಬಿಕಾಸ್ ಟ್ರೈಪಾಡ್ನ ಹೆಂಗೋ ಜುಗಾಡ್ ಮಾಡಿ ಹಾಕೊಂಡಿರೋದು ನಾನು. ಏನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಅಷ್ಟೇ ಆಯಿತಾ. ಅಲ್ಲೊಂದು ಬೀಚ್ ಇದೆ. ಇವಾಗ ಏನಾಗಿದೆ, ಸ್ವಲ್ಪ ಪ್ರೈವೇಟ್ ಅವರೆಲ್ಲ ಎಕ್ವೈರ್ ಮಾಡಿಕೊಂಡು ಬೀಚ್ನ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಒಂದು ಸ್ವಲ್ಪ ಸರ್ಟನ್ ಸೆಗ್ಮೆಂಟ್ ಎಲ್ಲ. ಚಿಕ್ಕ ವಯಸ್ಸಿಂದನೂ ಹೋಗಿ 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 ಐ ಮೀನ್ ಈ ರೋಡ್ ಫೀಲ್ಸ್ ಗುಡ್, ಆಟೋಮೆಟಿಕಲಿ ಫೀಲ್ಸ್ ಗುಡ್. ಇಲ್ಲಿ ಬರೋದಂತೆ ಏನೇನೋ ವೀಡಿಯೋಗಳು ಮಾಡೋದಂತೆ, ಲೈಕ್ ಸಿನಿಮ್ಯಾಟಿಕ್ ಅಂದ್ಕೊಂಡು. ಆ್ಯಕ್ಚುಲಿ ತುಂಬ ಸಿನಿಮ್ಯಾಟಿಕ್ ಫುಟೇಜ್ಗಳಿದೆ, ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಅಂಡ್ಬಾರ ಆಗ್ಬಿಟ್ಟಿದೆ ಸ್ವಲ್ಪ ಇತ್ತೀಚೆಗೆ. ನಿಧಾನಾಗಿ ಮಾಡೋಣ. ಇವಾಗ ಫಸ್ಟ್ ಡೆಸ್ಟಿನೇಷನ್ ಕಳ್ಕೊಳ್ಳೋಣ. ಹಿಂದೆಗಡೆ ಗುಡ್ಡ ಕಾಣಿಸ್ತಿರ್ಬೋದು ನಿಮಗೆ, ಅದನ್ನು ದಾಟಿದ್ರೆ ಆ್ಯಕ್ಚುಲಿ ಬೀಚ್. ಇಲ್ಲೊಂದು ಸ್ಪಾಟ್ ಇದೆ ಆಯಿತಾ. ಇಲ್ಲಿ ನಾವು ಆ್ಯಕ್ಚುಲಿ ಫುಲ್ಲು ಮಳೆಗಾಲದಲ್ಲಿ ಮಳೆ ಎಲ್ಲ ಜೋರಾಗಿ ಬಂದಾಗ ಈಜಕ್ಕೆ ಬರ್ತೀವಿ. ಏನು ಅಂದರೆ ನಮ್ಮ ಕಡೆ ಲ್ಯಾಟ್ರೈಟ್ ಸ್ಟೋನ್ ಯೂಸ್ ಮಾಡ್ತಾರೆ ಗೊತ್ತಾ ಕನ್ಸ್ಟ್ರಕ್ಷನ್ಗೆ. ಸೊ ಆ ಸ್ಟೋನ್ನ ತೆಗೆದುಬಿಟ್ಟು ಈ ಹಳ್ಳಗಳನ್ನ ಖಾಲಿ ಬಿಟ್ಬಿಡ್ತಾರೆ. ಸೊ ಮಳೆ ಬಂದಾಗ ಏನಾಗುತ್ತೆ, ಫುಲ್ ನೀರು ತುಂಬಿ ಹರಿತಾ ಇರುತ್ತೆ. ಬೆಸ್ಟ್ ಫೀಲಿಂಗ್. ನನಗೆ ಆ್ಯಕ್ಚುಲಿ ಯಾವತ್ತೂ ಈ ಸ್ಟ್ರೆಚ್ ತುಂಬ ಇಷ್ಟ ಆಗೋದು. ಬಟ್ ಇವಾಗ ಕಾಂಕ್ರೀಟ್ ರೋಡಾಗಿ ಸ್ವಲ್ಪ ಇದು ಮಾಡಿಬಿಟ್ಟವ್ರೆ. ಮುಂಚೆ ಸ್ವಲ್ಪ ಮಣ್ಣು ರೋಡ್ ಥರ ಆಯಿತು. ಎಸ್ ಇಲ್ಲೇ ಒಂದು ಚಿಕ್ಕದಾಗಿ ಮಣ್ಣು ರೋಡ್ ಸಿಗುತ್ತೆ. ಏನು ಗುರು ಈ ಥರ ನೀರು ತುಂಬ್ಕೊಂಡಿದೆ, ಹಳ್ಳ ಗಿಳ್ಳ ಇದ್ರೆ ಗಾನ್ ಕೇಸ್. ಅಬ್ಬಾ ಸದ್ಯ ಏನೂ ಇಲ್ಲ. ಇವಾಗಿಂದ ರೋಡ್ ಸ್ವಲ್ಪ ಹಿಂಗೆ ಇರೋದು. ಮಧ್ಯ ಇನ್ನೊಂದು ಸ್ವಲ್ಪ ಕೆಡ್ದಾಗಿದೆ. ಹೋಗ್ತಾ ಮತ್ತೆ ನಾರ್ಮಲ್ ಆಗಿ ಬರುತ್ತೆ. ಇಲ್ಲೆಲ್ಲ ನೋಡಿ ನೀವು ಫುಲ್ ಬರೀ ಕಲ್ಲರಿ ಅಂದರೆ ನಾನು ಹೇಳಿದ್ನಲ್ಲ ಲ್ಯಾಟ್ರೈಟ್ ಸ್ಟೋನ್ನ ತೆಗೆಯೋದು. ಫುಲ್ ಒಂಥರ ಬ್ರೇಕಿಂಗ್ ಬ್ಯಾಡ್ ವೈಬ್ಸ್ ಕೊಡುತ್ತೆ ಇಲ್ಲಿ. ಒಂದಿನ ಇದನ್ನೆಲ್ಲ ಮಿಸ್ ಮಾಡ್ಕೋತೀನಿ, ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ. ಬಿಕಾಸ್ ಒಂದಿನ ಈ ದೇಶ ಬಿಟ್ಟು ಹೋಗೋ ಪ್ಲ್ಯಾನ್ ಏನಿದೆಯೋ
ಒಂದ್ಸಲಿ ಹೋದ್ಮೇಲೆ ಇವನ್ನೆಲ್ಲ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀನಿ ನಾನು. ಈ ಕೌಗಳು ತುಂಬ ಡೇಂಜರು, ಬಂದ್ಬಿಡುತ್ತೆ ಒಂದ್ಸಲಿ. ಇಂಜಿನ್ ಆಫ್ ಮಾಡೋ ತನಕ ಬಿಡೋಲ್ಲ. ನೋಡಿ ಎಷ್ಟು ಸಗದಾಗಿದೆ. ಈ ಕಡೆ ನಿಮಗೆ ಬೀಚ್ ಕಾಣಿಸ್ತಿರ್ಬೋದು, ಆ ಕಡೆ ಬ್ಯಾಕ್ಗ್ರೌಂಡಲ್ಲಿ. ಈ ಕಡೆ ಮೌಂಟೇನ್ಸ್ ಕಾಣಿಸುತ್ತೆ. ಇವಾಗ ಒಂದು ಸ್ವಲ್ಪ ಕ್ಲೌಡಿ ಇರೋದ್ರಿಂದ ಕವರ್ ಆಗಿದೆ. ಕೊಡಚಾದ್ರಿ ಮೌಂಟೇನ್ಸ್ ಕಾಣಿಸುತ್ತೆ ಈ ಕಡೆ, ವೆಸ್ಟರ್ನ್ ಘಾಟ್ಸ್. ಈ ಕಡೆ ನಿಮಗೆ ಅರೇಬಿಯನ್ ಸೀ ಕಾಣಿಸುತ್ತೆ. ಸೊ ಹತ್ತತ್ರ ಬರ್ತಾ ಇದ್ದೀವಿ ಇನ್ನೇನು ಆ ಸ್ಪಾಟ್ಗೆ. ಏನು ಮರಗಳು ಬೆಳ್ಕೊಬಿಟ್ಟಿದೆ ಇಲ್ಲೆಲ್ಲ. ವೇನೇ ಕಾಣಿಸ್ತಿಲ್ವಲ್ಲ ಗುರು. ಓಕೆ, ಇಲ್ಲಿದ್ದೇವೆ. ಆ ಕಡೆ ಹೋದರೆ ಒಂದು ಚಿಕ್ಕ ದರ್ಗಾ ಇದೆ, ಅದಕ್ಕಾಗಿ ಅಲ್ಲಿ ತನಕ ವೇ ಸ್ವಲ್ಪ ನೀಟಾಗಿದೆ. ಇಲ್ಲಿಂದ ಕಾಣಿಸಲ್ಲ ನಿಮ್ಗೆ ರೋಡು. ಮಳೆ ಬರದೇ ಇದ್ರೆ ಸಾಕು ಗುರು, ಅಲ್ಲಿಗೆ ಹೋಗೋ ತನಕ ಇನ್ನೊಂದು 1 ಕಿಲೋಮೀಟ್ರ್ ಇಲ್ಲ, ಒಂದು 500 to 700 ಮೀಟರ್ಸ್ ಇರ್ಬೋದು. ಕಾಲ್ದಾರಿ ಕಾಣಿಸ್ತಿದೆಯಲ್ಲ, ಸಿಕ್ಕಾಪಡೆ ಜಾರ್ತಾ ಇದೆ ಗಾಡಿ ಮಾತ್ರ. ವಾವ್ ಮ್ಯಾನ್, ಗಾಳಿ ಬೀಸಕ್ಕೆ ಸ್ಟಾರ್ಟ್ ಆಯಿತು. ಮುಂದೆಗಡೆ ಬೀಚ್ ಕಾಣಿಸ್ತಾ ಇದೆ. ದಟ್ ಬೀಚ್ ಹತ್ತತ್ರ ಬರ್ತಿದ್ದಂಗೆ ನಿಮ್ಗೊಂದು ಸಾಲ್ಟಿ ಏರ್ ಫೀಲ್ ಆಗುತ್ತೆ ಗೊತ್ತಾ, ಆ ಥರ ಒಂದು ಫೀಲ್ ಆಗ್ತಿದೆ. ವಾವ್, ಗ್ರಾಸ್ ನೋಡಿ, ಮಧ್ಯ ಮಧ್ಯ ಬ್ರೌನು, ಮಧ್ಯ ಮಧ್ಯ ಗ್ರೀನ್ ಬೇರೆ ಆಗಿದೆ. ಅನ್ಸೀಸನ್. ನೋಡಮ್ಮ ಚಾನ್ನಿ, ಎಲ್ಲಿಗೆ ಬಂದಿದ್ದೀನಿ? ಹಾಂ, ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತೋಗಿತ್ತು ನನಗೆ. ಓಕೆ, ರಿಚರ್ಡ್ ಆ್ಯಂಟನಿ ಇದು ಪ್ರೋಮೋ ಟ್ರೈಲರ್ ಏನಿದೆಯೋ ಅಲ್ಲೇ ಶೂಟ್ ಆಗಿದ್ದು ಅದು, ಒಂಚೂರು ಆ ಕಡೆ ಬೀಚ್ ಹತ್ರ. ಎಷ್ಟೊಂದು ಸಲ ಬಂದಿದ್ದೀನಿ, ಈ ಥರ ಗ್ರಾಸ್ ನೋಡ್ತಿರೋದು ಇದೆ ಫಸ್ಟ್ ಟೈಮ್. ಆಗಿದ್ದಾಗಲೇ ಗಾಂಡ್ ಮಸ್ತಿ ಮಾಡ್ಕೊಂಡು ಆರಿಸ್ಬಿಡೋಣ. ಬಿದ್ದರೆ ನೋಡ್ಕೊಳ್ಳೋದು ಆಮೇಲೆ, ಬಿದ್ಮೇಲೆ. ಓ ಮ್ಯಾನ್, ನಾನು ಅಂದ್ಕೊಂಡಿದ್ದ ಲೊಕೇಶನಲ್ಲಿ ಮಾಡೋಕ್ಕಾಗೋ ಡೌಟು. ಈ ಒಂದು ರೌಂಡ್ ವಾಕ್ ಮಾಡಿಕೊಂಡು ಹೆಂಗೆ ಹೋಗ್ಬೋದು ಅಂತ ನೋಡ್ಬೋಣ. ಹಿಂಗೆ ಬರ್ಬೋದು. ಹಿಂಗೆ ಬಂದು ಹೊಂಡ ಗಿಂಡ ಇಲ್ಲ ಅಲ್ಲ ಇಲ್ಲಿ. ಓಕೆ, ಹಿಂಗೆ ಬಂದು ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಗಾಡಿ ಮಾತ್ರ. ಹಿಂಗೆ ಬಂದು ನನಗೆ ಬೇಕಾಗಿದ್ದು ಈ ಸ್ಪಾಟ್ ಆಯಿತಾ, ಬಿಕಾಸ್ ಬ್ಯಾಕ್ಗ್ರೌಂಡಲ್ಲಿ ಬೀಚ್ ಬರಲಿ ಅಂತ ಅಂದ್ಕೊಂಡೆ. ಓಕೆ, ಇಲ್ಲೂ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ. ಇಲ್ಲೇ ಮಾಡೋಣ ಅಥವಾ ಅಲ್ಲೂ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ ಚೆನ್ನಾಗೇ ಇದೆ, ಪೀಸಾಗೇ ಇದೆ. ಓಕೆ, ಇಲ್ಲಿ ಹೊಂಡ ಇದೆಯಾ? ಬಿಕಾಸ್ ಈ ಗ್ರಾಸ್ ಇರೋದ್ರಿಂದ ನಿಮಗೆ ಹಾವಿಗೆ ಮಲಗಿದ್ರೆ ಅಥವಾ ಹೊಂಡ ಇದ್ರೆ ಗೊತ್ತೇ ಆಗಲ್ಲ. ಐ ಥಿಂಕ್ ದಿಸ್ ಕ್ಯಾನ್ ಬಿ ಅ ಸ್ಪಾಟ್. ಆ ಕಡೆ ಹೋಗೋದು ಬೇಡ, ಸ್ವಲ್ಪ ಸ್ಟೀಪ್ ಇದೆ ಇಲ್ಲಿ. ಪ್ಲಸ್ ಒಂದೇ ಸಲ ಕೆಳಗಡೆ ಇದೆ, ಕ್ಲಿಫ್ ಇದೆ ಇಲ್ಲಿ. ಆ್ಯಕ್ಚುಲಿ ಫುಲ್ ಕ್ಲಿಫ್ ಇದು. ನಾವು ಅಂದ್ಕೊಂಡಂಗೆ ಆ ಸ್ಪಾಟ್ಗೆ ಹೋಗೋಕ್ಕಾಗೋದು ಡೌಟು ಗಾಡೀಲಿ. ಐ ಮೀನ್ ಗ್ರಾಸ್ ಇದ್ರೂ ಪರವಾಗಿಲ್ಲ, ಸ್ಲಿಪ್ಪರಿ ಇರಬಾರ್ದು. ಸ್ಲಿಪ್ಪರಿ ಇರೋದ್ರಿಂದ ಕಷ್ಟ ಆಗುತ್ತೆ. ಸೊ ಐ ಗೆಸ್ ದಿಸ್ ವಿಲ್ ಬಿ ಅ ಸ್ಪಾಟ್ ಟುಡೇ ಫಾರ್ ದ ಶೂಟಿಂಗ್. ಸೊ ಅಲ್ಲಿಗೆ ವಿಡಿಯೋ ಎಲ್ಲ ಮುಗಿದ್ಮೇಲೆ ಅಲ್ಲಿ ತನಕ ನಡ್ಕೊಂಡು ಹೋಗೋಕ್ಕಾದ್ರೆ ಹೋಗಿ ಬರೋಣ, ಕತ್ಲಾಗಿಲ್ಲ ಅಂದರೆ. ಆ್ಯಕ್ಚುಲಿ ಈ ಬೀಚ್ ಏನು ಗೊತ್ತಾ, ಸಪ್ತಸಾಗರದ ಆಚೆ ಮೂವಿ ನೋಡಿದರೆ ನೀವು, ಲಾಸ್ಟ್ ಲೈಕ್ ಪಾರ್ಟ್ 2 ಕ್ಲೈಮ್ಯಾಕ್ಸಲ್ಲಿ ಒಂದು ಬೀಚ್ ಬರುತ್ತೆ. ಇದೇ ಬೀಚ್ ಅದು ಆ್ಯಕ್ಚುಲಿ. ಸೊ ಗಾಡಿಯಲ್ಲಿದೆ, ಇಲ್ಲಿಗೆ ತಂದುಬಿಡೋಣ. ಇದೇ ವೇ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬರುತ್ತೆ. ಫಸ್ಟ್ ಬಂದುಬಿಟ್ಟು ವೀಡಿಯೋ ಮುಗಿಸ್ಕೊಬಿಟ್ಟು ರೋಲ್ಸ್ ಎಲ್ಲ ತಕ್ಕೊಬಿಡೋಣ ಆದಷ್ಟು ಬೇಗ. ನೆನ್ನೆ ಥರ ಮಿಸ್ಟೇಕ್ ಮಾಡೋದು ಬೇಡ. ನೆನ್ನೆ ಆ್ಯಕ್ಚುಲಿ ಇನ್ನೂ ಸಗದಾಗಿರೋ ಸ್ಪಾಟ್ಗೆ ಹೋಗಿದೆ ಆಯಿತಾ, ಬಟ್ ಏನಾಯಿತು, ಕತ್ಲಾಗ್ಬಿಡ್ತು. ಇವತ್ತು ಅಲ್ಲಿಗೆ ಹೋಗ್ಬೋದಿತ್ತು, ಬಟ್ ಇನ್ನೇನು ಹೊರಡಬೇಕಾದ್ರೆ ಅಲ್ಲೊಂದು ದೊಡ್ಡ ಹಾವು ಕಾಣಿಸ್ಬಿಡ್ತು. ಪಕ್ಕದಲ್ಲೇ ಹೋಯ್ತು, ಹಿಂಗೆ ತುಳಿದ್ಬಿಟ್ಟೆ ಸ್ವಲ್ಪ ಲೈಟಾಗಿ ಮೋಸ್ಟ್ಲಿ. ಅದಕ್ಕೆ ಸ್ವಲ್ಪ ಮೀಟ್ರ್ ಆಫ್ ಆಗಿಬಿಟ್ಟು ಆ ಸ್ಪಾಟ್ ಬೇಡ, ಈ ಸ್ಪಾಟಿಗೆ ಬರೋಣ ಅಂತ ಡಿಸೈಡ್ ಮಾಡಿದ್ದು. ಇಲ್ಲೂ ಹಾವುಗಳಿರುತ್ತೆ, ಬಟ್ ಡಸಂಟ್ ಮ್ಯಾಟರ್. ಐ ಥಿಂಕ್ ದಿಸ್ ಇಸ್ ದ ಪರ್ಫೆಕ್ಟ್ ಲೊಕೇಶನ್ ಫಾರ್ ದ ಶೂಟ್. ಇಲ್ಲಿರಲಿ. ಪರ್ಫೆಕ್ಟ್ ಜಾಗ, ಪರ್ಫೆಕ್ಟ್. ಎಸ್, ಸೊ ಇವಾಗ ನಾವು ಬಂದಿದ್ದು ಉದ್ದೇಶ ಮುಗಿಸ್ಬಿಡೋಣ. ಒಂದು ವಿಡಿಯೋ ನಾನು ಹೇಳಿದ್ನಲ್ಲ, ಜುಗಾಡ್ ಏನು ಅಂದರೆ, ಹಿಂದೆಗಡೆ ಈ ಥರ ಬ್ಯಾಗ್ ಮತ್ತು ಬೆನ್ ಮಧ್ಯದಲ್ಲಿ ಟ್ರೈಪಾಡ್ ಹಾಕೋ ಬಂದಿದ್ದೀನಿ. ಬೆನ್ನು ಸಿಕ್ಕಾಪಟ್ಟೆ ನೋವು ಬಂದ್ಬಿಡ್ತು. ಟ್ರೈಪಾಡ್ ತೆಗಿಯೋಣ. ಕ್ಯಾಮ್ರಾ ಎಲ್ಲಿಡಬೇಕು ಅಂತ ಲೊಕೇಶನ್ ಏನೋ ಫಿಕ್ಸ್ ಮಾಡ್ಕೊಂಡಿದ್ದೀವಿ.
ಕ್ಯಾಮ್ರಾನು ಆ ಲೊಕೇಶನ್ಗೆ ತಲುಪಿಸ್ಬಿಡೋಣ ಫಸ್ಟು. ಐ ಆಮ್ ಅ ವೆರಿ ಸ್ಕೇರ್ಡ್ ಪರ್ಸನ್. Canby Rose. ಓಕೆ, ಲೆಟ್ಸ್ ಆ್ಯಕ್ಚುಲಿ ಕೀಪ್ ರೋಲಿಂಗ್ ಬಿಕಾಸ್ ನಮ್ಮ ಹತ್ರ ನೆನ್ನೆ ಥರ ವೇಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ ನೆನ್ನೆದೇ ಕತ್ತೆ ಆಗೋಗುತ್ತೆ. ಈ ಕ್ಯಾಮ್ರಾನ ಆಫ್ ಮಾಡಿ ಆ ಕ್ಯಾಮ್ರಾದಲ್ಲಿ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇವಾಗ ಶೂಟಿಂಗ್ ಏನೋ ಮುಗ್ದಿದೆ ಆಯಿತಾ. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ಆಲ್ರೆಡಿ ಕತ್ಲಾಗ್ತಿದೆ. ನಿಮ್ಗೆ ವಿಡಿಯೋದಲ್ಲಿ ಅಷ್ಟು ಅನಿಸ್ತಿರಲ್ಲ ಬಿಕಾಸ್ ಇದರಲ್ಲಿ ನೈಟ್ ಲೈಟ್ ಚೆನ್ನಾಗಿದೆ. ಮತ್ತೆ ಆ ಕಡೆ ತನಕ ಹೋಗಿ ನೋಡಿದ್ರೆ ಸ್ವಲ್ಪ ಕೊಚ್ಚೆ ಆಗ್ಬಿಟ್ಟಿದೆ ಮಳೆ ಬಂದಿರೋದ್ರಿಂದ. ಸೊ ಸ್ವಲ್ಪ ಡ್ರೈ ಆಗ್ಬೇಕು. ಒಂದು 2-3 ದಿನ ಬಿಸಿಲು ಬಂದ್ರೆ ಹೋಗೋ ಥರ ಆಗುತ್ತೆ ಅಲ್ಲಿ. ಹಾಗಾಗಿ ಆಕ್ಚುಲಿ ಇದೊಂದು ಬೀಚ್ ಅಂತ ತೋರಿಸೋದಿತ್ತು, ಮೇಲೆ ಆಗಿ ಬೀಚನ್ನ ತೋರಿಸಿದ್ದೀನಿ. ಬಟ್ ಆ ಕಡೆ ಹೋಗಕ್ ಆಗಲ್ಲ ಇವತ್ತು. ನಮ್ಮ ರಿಯಲಿ ಡಿಸಪಾಯಿಂಟ್. ಯಾಕಂದ್ರೆ ರಿಸರ್ಡ್ ಆಗಿದ್ದೀನಿ ಅಲ್ಲೇ. ಅಲ್ಲಿ ಒಂದು ಸಮಾಧಿ ಏನ್ ಮಾಡಿದ್ರು ಅದನ್ನ ಅಲ್ಲೇ ಇರೋದು ಆಕ್ಚುಲಿ. ಬಟ್ ಈ ವಿಡಿಯೋ ಮಾಡೋದ್ರಲ್ಲೇ ಆಗೋಯ್ತು ಟೈಮು. ಇವಾಗೆಲ್ಲ ಪ್ಯಾಕಪ್ ಎಲ್ಲ ಮಾಡಿದೆ. ಆಲ್ಮೋಸ್ಟ್ ಕತ್ಲಾಗ್ತಿದೆ ಇವಾಗ. ನಿಮ್ಗೆ ವಿಡಿಯೋದಲ್ಲಿ ಅನಿಸ್ತೀಯಲ್ಲ ಗೊತ್ತಿಲ್ಲ. ಸೊ ಬೀಚ್ ಅಂತ ಹೋಗಿದ್ದು ತೋರಿಸ್ದೆ. ಅತಿ ಶೀಘ್ರದಲ್ಲೇ ಇನ್ನೊಂದು ವಿಡಿಯೋ ಮಾಡ್ತೀನಿ. ಲೈಕ್ ಇನ್ನೊಂದು ಸ್ವಲ್ಪ ಬರೋ ದಿನದಲ್ಲೇ. ಆ್ಯಕ್ಚುಲಿ ಒನ್ ಆಫ್ ದಿ ಬೆಸ್ಟ್ ಹ್ಯಾಂಗ್ ಔಟ್ ಸ್ಪಾಟ್ಸ್ ಅಲ್ವಾ ಇದು. ನೋಡಿ, ಆ್ಯಕ್ಚುಲಿ ಯಾರೂ ಇಲ್ಲ ಸುತ್ತಮುತ್ತ. ಅಟ್ಲೀಸ್ಟ್ ರೇಡಿಯಸಲ್ಲಿ ಒಂದು 2 ಕಿಲೋಮೀಟರ್ ಯಾರೂ ಇಲ್ಲ. ಸರಿ, ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ವಲ್ಪ ಡಿಸಪಾಯಿಂಟ್ ಮಾಡಿದೆ ಇವತ್ತು. ಐ ಆಮ್ ರಿಯಲಿ ಸಾರಿ ಅಬೌಟ್ ದ್ಯಾಟ್. ಗಾಡಿದು ರಿವ್ಯೂ ಹಾಕಿದ್ದೀನಿ, ಇದ್ರಿಗಿಂತ ಹಿಂದೆ ಇರೋ ವಿಡಿಯೋದಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಹಾಕ್ತೀನಿ. ಅಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿ ತನಕ ನೋಡಿದ್ರೆ ತುಂಬಾ ಥ್ಯಾಂಕ್ಸ್. ಬಿಕಾಸ್ ಸಪೋರ್ಟ್ ಈ ಟೈಮಲ್ಲಿ ಬೇಕು ನನಗೆ. ಯಾಕಂದ್ರೆ ಕರಿಯರ್ನ ಲೈಕ್ ಯೂಟ್ಯೂಬ್ನ ಒಂದು ಕರಿಯರ್ ಆಗಿ ತಗೋಬೋದಾ ಅನ್ನೋ ಒಂದು ಕ್ವಶನ್ ಅಲ್ಲಿ ಇದ್ದೀನಿ. ಇನ್ ಕೇಸ್ ವರ್ಕೌಟ್ ಆದರೆ ಅಫ್ಕೋರ್ಸ್ ತಗೋತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್. ಆದರೆ ಏನಾದರೂ ಒಂದು ಕಮೆಂಟ್ ಮಾಡಿ. ಬಿಕಾಸ್ ನಿಮ್ಮ ಕಮೆಂಟ್ ಮಾಡಿದ್ರೆ ಅನ್ಸುತ್ತೆ ನನಗೆ ಓಕೆ ಜನ ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ವಿಡಿಯೋನ ಅಂತ. ಸೊ ಏನಾದರೂ ಒಂದು ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.